ಡಿಮಾರ್ಟ್ ಓನರ್ ಯಾರು? ಇಲ್ಲಿ ರೇಟ್ ಕಡಿಮೆ ಯಾಕೆ? ಡಿಮಾರ್ಟ್ ಲಾಸಲ್ಲಿ ನಡೀತಿದೆಯಾ ಅಥವಾ ಪ್ರಾಫಿಟ್ಟಲ್ಲಿ ಇದೆಯಾ? ಇದರ ಹಿನ್ನೆಲೆ ಏನು? ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಮಾರ್ಟ್ ಒಂದು ಚೈನಿ ಹೈಪರ್ ಮಾರ್ಕೆಟ್. ಹೈಪರ್ ಮಾರ್ಕೆಟ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮನೆಗೆ ಬೇಕಾಗಿರೋ ಪ್ರತಿಯೊಂದು ಸಾಮಗ್ರಿಗಳು, ದಿನಸಿಗಳು, ಎಲ್ಲ ತರಹದ ಐಟಮ್ಗಳು ಕೂಡ ನಿಮಗೆ ಹೈಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇನ್ನು ಇದನ್ನು ರಾಧಾಕಿಶನ್ ತಮಾನಿಯವರು 2002 ಮೇ 15ನೇ ತಾರೀಕಿನಂದು ಶುರು ಮಾಡಿದರು. ಈಗ ಈ ಡಿಮಾರ್ಟ್ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ನ್ಯಾಷನಲ್ ಕ್ಯಾಪಿಟಲ್ ದೆಹಲಿ, ಫಿರೋಜ್ಬಾದ್, ತಮಿಳುನಾಡು, ಕರ್ನಾಟಕ ಇನ್ನಿತರ ಪ್ರದೇಶಗಳಲ್ಲಿ ಪ್ರಾರಂಭವಾಗಿದೆ. ಇನ್ನು 14 ರಾಜ್ಯಗಳಲ್ಲಿ 100 ನಗರಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಡಿಮಾರ್ಟ್ ಸ್ಟೋರ್ಗಳಿವೆ. ಇನ್ನು ಹಲವು ನಗರಗಳಲ್ಲಿಯೂ ಸಹ ಈ ಡಿಮಾರ್ಟ್ ಪ್ರಾರಂಭವಾಗಿದೆ. ಇನ್ನು ಡಿಮಾರ್ಟ್ ಮಾಲೀಕತ್ವ ಮತ್ತು ಜವಾಬ್ದಾರಿಗಳನ್ನು ಅವೆನ್ಯೂ ಸೂಪರ್ ಮಾರ್ಟ್ಸ್ ಲಿಮಿಟೆಡ್ ಅವರು ನೋಡಿಕೊಳ್ತಾರೆ. ಇದರ ಪ್ರಧಾನ ಕಚೇರಿ ಬಂದು ಮುಂಬೈನಲ್ಲಿದೆ. ಈ ಕಂಪನಿ ಶುರುವಾದ ಹೊಸದರಲ್ಲಿ ಧೂಳೆಬ್ಬಿಸ್ಬಿಟ್ಟಿತ್ತು. 2017 ಈ ಕಂಪನಿಯ ಒಟ್ಟು ಮೌಲ್ಯ 39,998 ಕೋಟಿಗೆ ರೀಚ್ ಆಗಿತ್ತು. ನವೆಂಬರ್ 21, 2019 ವೇಳೆಗೆ 1,14,000 ಕೋಟಿಗೆ ತಲುಪಿತ್ತು. ಹಾಗೆ ಇದು ಆ ಸಮಯದಲ್ಲಿ ಬಾಂಬೆಯ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕೂಡ ಇತ್ತು. ಇನ್ನು ರಾಧಾಕಿಶನ್ ದಮಾನಿ ಯಾರು? ಇವರು ಒಂದು ಮಾರ್ವಾಡಿ ಕುಟುಂಬದಲ್ಲಿ ಜನಿಸ್ತಾರೆ. ನಂತರ ಇವರ ಕುಟುಂಬ ಮುಂಬೈನ ಸಿಂಗಲ್ ರೂಮ್ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಿರುತ್ತೆ. ದಮಾನಿ ಮುಂಬೈನ ಒಂದು ಯೂನಿವರ್ಸಿಟಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಓದಿನ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಒಂದೇ ವರ್ಷಕ್ಕೆ ಓದು ಸಾಕು ಎನಿಸಿ ಕಾಲೇಜಿಂದ ಹೊರಬಂದು ಡ್ರಾಪ್ ಔಟ್ ಆಗ್ತಾರೆ. ನಂತರ ಇವರ ತಂದೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಬಾಲ್ ಬೇರಿಂಗ್ ಬಿಸ್ನೆಸ್ ನಡೆಸ್ತಿರ್ತಾರೆ. ನಂತರ ದಮಾನಿಯವರು ಅವರ ತಂದೆಯ ಜೊತೆ ಸೇರಿಯೇ ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಾ ಇರ್ತಾರೆ. ಅವರ ತಂದೆ ತೀರಿಕೊಂಡ ನಂತರ ದಮಾನಿಯವರೇ ಈ ಬಿಸ್ನೆಸ್ಸನ್ನು ನೋಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತದನಂತರ ಅವರು ಶೇರ್ ಮಾರ್ಕೆಟಲ್ಲಿ ಬುದ್ಧಿವಂತಿಕೆಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಶೇರ್ ಮಾರ್ಕೆಟಲ್ಲಿ ಲಾಭ ಬಂದಿದ್ದರಿಂದ ಇವರಿಗೆ ಕನ್ಸ್ಯೂಮರ್ ಕೋರ್ಸ್ ಬಿಸ್ನೆಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮತ್ತು ITC, ಜಿಲೆಟ್ ಮುಂತಾದ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದರು. ಇದರಿಂದ ಗಳಿಸಿದ ಲಾಭವು ಡಿಮಾರ್ಟನ್ನು ಶುರು ಮಾಡಲು ಸಹಾಯ ಮಾಡಿತು. ಡಿಮಾರ್ಟ್ ಸ್ಟಾರ್ಟ್ ಮಾಡಿದಾಗ ರಾಧಾಕಿಶನ್ ದಮಾನಿಯವರ ವಯಸ್ಸು 45 ವರ್ಷ ಆಗಿರುತ್ತೆ. ಇವರು ಈ ರೀಟೇಲ್ ಬಿಸ್ನೆಸ್ಗೆ ಕಾಲಿಡುವ ಮುಂಚೆ, ಡಿಮಾರ್ಟ್ ಸ್ಟಾರ್ಟ್ ಮಾಡುವ ಮುಂಚೆ ಕೂಡ ಆಪ್ನಾ ಬಜಾರ್ ಸೂಪರ್ ಮಾರ್ಕೆಟ್ ಫ್ರಾಂಚೈಸಿನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರು ಅನೇಕ ದೇಶಗಳಲ್ಲಿ ಪ್ರವಾಸ ಮಾಡೋದರ ಮೂಲಕ ವಾಲ್ಮಾರ್ಟ್ ಮಾರ್ಕೆಟ್ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಡಿಸ್ಕೌಂಟ್ ಕೊಡುವುದರ ಮೂಲಕ ವಾಲ್ಮಾರ್ಟ್ ಕಂಪ್ನಿ ಹೇಗೆ ಲಾಭ ಮಾಡುತ್ತೆ, ಅಥವಾ ಪ್ರಾಫಿಟ್ ಸಿಗುತ್ತಾ ಇಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗಾಗಿ ಚೆಕ್ ಮಾಡ್ತಾರೆ. ಇದಾದ ನಂತರ 2002ರಲ್ಲಿ ಮುಂಬೈನಲ್ಲಿ ಡಿಮಾರ್ಟ್ ಸ್ಟಾರ್ಟ್ ಮಾಡಿಯೇ ಬಿಡ್ತಾರೆ. ಈಗ ಡಿಮಾರ್ಟ್ ಬೆಳವಣಿಗೆಯನ್ನು ನೋಡ್ತಿದ್ರೆ ಇದು ಭಾರತದ ವಾಲ್ಮಾರ್ಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ದಮಾನಿಯವರ ಕನಸು ಡಿಮಾರ್ಟನ್ನು ಅತಿ ಎತ್ತರಕ್ಕೆ ತಗೊಂಡು ಹೋಗೋದು ದಮಾನಿಯವರ ಕನಸಾಗಿರುತ್ತೆ. ಈಗ ಡಿಮಾರ್ಟ್ ವಾಲ್ಮಾರ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ನಾವು ಅಂದ್ಕೊಳ್ಬೋದು. ಬಟ್ ಅದರ ಹಿಂದೆ ದಮಾನಿಯವರ ಶ್ರಮ ತುಂಬ ಜಾಸ್ತಿ ಇರುತ್ತೆ. ಮತ್ತು ಇವರು ಏನು ಮಾಡ್ತಾರೆ ಗೊತ್ತಾ? ಡಿಮಾರ್ಟ್ ಏನಾದರೂ ಶುರು ಮಾಡೋದಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಹೇಳಿದರೆ ರಾಧಾಕಿಶನ್ ದಮಾನಿಯವರು ಅದನ್ನು 20 ಇಲ್ಲ 30 ವರ್ಷಕ್ಕೆ ಲೀಸಿಗೆ ತಗೋಬಿಡ್ತಾರೆ. ಮತ್ತು ಏನೇ ಆದರೂ ಕೂಡ ಡಿಮಾರ್ಟಲ್ಲಿ ಲಾಭ ಕಡಿಮೆ ಆಗೋದಕ್ಕೆ ಯಾವತ್ತೂ ಬಿಟ್ಟಿಲ್ಲ. ಡಿಮಾರ್ಟ್ ಈಗಲೂ ಕೂಡ ರಿಲಯನ್ಸ್ ರೀಟೇಲ್ಗೆ ಕಾಂಪಿಟೇಷನ್ ಕೂಡ ಕೊಡ್ತಾ ಇದೆ. ಡಿಮಾರ್ಟಲ್ಲಿ ವಸ್ತುಗಳ ಬೆಲೆ ಕಡಿಮೆ ಯಾಕೆ? ಹೌದು, ಬೇರೆ ಬೇರೆಯ ಹೈಪರ್ ಮಾರ್ಕೆಟ್ಗಳಿಗಿಂತ ಡಿಮಾರ್ಟಲ್ಲಿ ಬೆಲೆ ಕಡಿಮೆ ಇದೆ. ಬೇರೆ ಬೇರೆಯ ಮಾರ್ಟ್ಗಳಲ್ಲಿ ಫೆಸ್ಟಿವಲ್ ಸೀಸನ್ ಬಂದರೆ ಆಫರ್ಗಳನ್ನು ಕೊಡ್ತಾರೆ. ಆದರೆ ಡಿಮಾರ್ಟಲ್ಲಿ ಮಾತ್ರ ಡೈಲಿ ಆಫರ್ ನಡೆಯುತ್ತೆ. ಯಾಕೆ ಈ ಥರ ಮಾಡಿದರೆ ಲಾಸ್ ಆಗಲ್ವಾ ಅಂತ ನೀವು ಕೇಳ್ಬೋದು.
ಹೌದು. ಆದರೆ ಟ್ರೂ ಫ್ಯಾಕ್ಟ್ ಏನಂದರೆ ಡಿಮಾರ್ಟ್ ಲಾಭ ಮಾಡ್ತಿರೋದೇ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಡೋದ್ರಿಂದ. ಹೇಗೆ ಅಂತ ಹೇಳಿದರೆ, ಒಂದು ಕಡೆ ಕಡಿಮೆ ಬೆಲೆಗೆ ವಸ್ತುಗಳು ಸಿಗ್ತಿದೆ ಅಂತ ಹೇಳಿದ್ರೆ ಜನರು ಒಬ್ಬರಿಂದ ಒಬ್ಬರಿಗೆ ತಲುಪಿಸೋದ್ರಿಂದ ಮಾರ್ಕೆಟಿಂಗ್ ಶುರು ಮಾಡಿದಾಗುತ್ತೆ, ಹೌದಲ್ವಾ? ಮತ್ತು ಮಾರ್ಕೆಟಿಂಗ್ ಮಾಡೋದಕ್ಕೆ ಡಿಮಾರ್ಟ್ ಕಂಪ್ನಿ ಯಾವುದೇ ಥರದ ಖರ್ಚು ಕೂಡ ಮಾಡ್ತಿಲ್ಲ. ಮತ್ತು ಡಿಮಾರ್ಟ್ಗೆ ಮಾರ್ಕೆಟಿಂಗ್ ಫ್ರೀ ಅಂತೂ ಆಯಿತು, ಹೌದಲ್ವಾ? ಅದಲ್ಲದೆ 1 kg ಖಾಲಿ ಆಗೋ ಜಾಗದಲ್ಲಿ 50 kg 100 kg ಖಾಲಿ ಆದರೆ ಡಿಮಾರ್ಟಿಗೆ ತುಂಬಾ ಲಾಭ ಬರುತ್ತೆ. ಮತ್ತೆ ಸ್ಟಾಕ್ನ ತರಿಸ್ತಾ ಇರ್ತಾರೆ. ಸ್ಟಾಕ್ನ ಕೊಡೋರು ಕೂಡ ಇವರು ತುಂಬಾ ಖರೀದಿ ಮಾಡ್ತಿದ್ದಾರೆ ಅಂತ ಆಫರ್ ಮೇಲೆ ಆಫರ್ನ ಡಿಮಾರ್ಟ್ಗೆ ಆಫರ್ ಮಾಡುತ್ತೆ, ಹೌದು. ಡಿಮಾರ್ಟ್ ಕೂಡ ಬಲ್ಕಾಗಿ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಅವರಿಗೆ ಎಕ್ಸ್ಟ್ರಾ ಆಫರ್ಗಳು ಕೂಡ ಸಿಗುತ್ತೆ. ಅದಲ್ಲದೆ ಡಿಮಾರ್ಟಲ್ಲಿ ಸಿಗೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಹೈಜೀನ್ ಆಗಿರುತ್ತೆ. ಪ್ರಾಡಕ್ಟ್ ಯಾವುದೇ ಥರದ ಕಳಪೆ ಪ್ರಾಡಕ್ಟನ್ನು ನಾವು ನೋಡಲಿಕ್ಕಾಗೋದಿಲ್ಲ ಡಿಮಾರ್ಟಲ್ಲಿ, ಹೌದು. ಮತ್ತು ಮೊದಲೆಲ್ಲ ದಿನಸಿ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡು ಮೊದಲೇ ಲಿಸ್ಟೆಲ್ಲ ಮಾಡಿಕೊಂಡು ದಿನಸಿ ಅಂಗಡಿಯವರಿಗೆ ತೊಗೊಂಡೋಗಿ ಕೊಟ್ಟರೆ ಅವರು ಲಿಸ್ಟೆಲ್ಲ ನೋಡಿಬಿಟ್ಟು ನಮಗೆ ಪ್ಯಾಕ್ ಮಾಡಿ ಕೊಡ್ತಿದ್ರು. ಆದರೆ ಪ್ರಾಡಕ್ಟ್ ಹೇಗಿದೆ ಅಂತ ನಾವು ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಡಿಮಾರ್ಟಲ್ಲಿ ಆ ಥರ ಆಗೋದಿಲ್ಲ. ನಾವೇ ನೋಡಿ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಆಮೇಲೆ ನಾವು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಿಗುತ್ತೆ. ಡಿಮಾರ್ಟಲ್ಲಿ ಸಿಗೋ ಪ್ರತಿಯೊಂದು ವಸ್ತುಗಳು ಕೂಡ ಹೈಜೀನ್ ಆಗಿರುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಆಗಿರುತ್ತೆ. ಆದರೆ ಇಲ್ಲಿ ವಿಷಯ ಏನು ತಿಳ್ಕೊಬೇಕಂದ್ರೆ, ರಾಧಾಕಿಶನ್ ದಮಾನಿಯವರು ಫ್ರೀಯಾಗಿ ಮಾರ್ಕೆಟಿಂಗ್ ಕೂಡ ಮಾಡಲಿಲ್ಲ, ಯಾವುದೇ ಥರದ ಸ್ಟ್ರೆಸ್ ತಗೊಂಡಿಲ್ಲ, ಜನಗಳಿಗೆ ಲಾಭ ಕೊಟ್ಟು ಲಾಭ ಮಾಡ್ತಿದ್ದಾರೆ. ಇದೇ ಅಲ್ವಾ ಬಿಸ್ನೆಸ್ ಮೈಂಡ್ ಅಂದರೆ? ಮತ್ತು ನೀವು ಡಿಮಾರ್ಟಲ್ಲಿ ನೋಡ್ಬೋದು, ಪ್ರತಿಯೊಂದು ವಸ್ತುನೂ ನೀಟಾಗಿ ಒಂದು ಹೈಜೀನಾಗಿ ಜೋಡಿಸಿರ್ತಿರ್ತಾರೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಅಂದರೆ ನಾವು ಅಲ್ಲಿ ಹೋಗೋದು, ಕಿತ್ತಾಡೋದು, ಜಗಳ ಆಡೋದು ಈ ಥರ ಏನೂ ಕಾಣಲ್ಲ ಅಲ್ಲಿ. ತುಂಬ ಸಿಸ್ಟಮ್ಯಾಟಿಕ್ಕಾಗಿ ನಡೆಯುತ್ತೆ. ಮತ್ತು ಡಿಮಾರ್ಟ್ಗೆ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಲಾಂಚ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೇನು ಗೊತ್ತೇ ಇರಲ್ಲ. ಅದನ್ನು ನಾವು ತಿಳ್ಕೊಬೇಕು ಅಂದರೆ ಅಲ್ಲಿರೋ ಯಾರಾದರೂ ಸ್ಟಾಫ್ನ ನಾವು ಕೇಳಿದ್ರೆ ಕೂಡ ಎಲ್ಲ ಸ್ಟಾಫು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ, ಅಲ್ಲಿ ಹೋಗಿರೋ ಜನರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ವಾ ಡಿಮಾರ್ಟ್ ಯಾವ ಥರ ಲಾಭ ಮಾಡುತ್ತೆ, ಜನರಿಗೂ ಕೂಡ ಲಾಭ ಯಾವ ಥರ ಕೊಡುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಡಿಮಾರ್ಟಿಂದ ತುಂಬ ಸ್ಕ್ಯಾಮ್ ಆಗ್ತಿದೆ, ತುಂಬ ಮೋಸ ಮಾಡ್ತಿದ್ದಾರೆ ಅಂತ ನಾನು ನೋಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ.